ಶ್ರೀನಿವಾಸ್ ಅವ್ರನ್ನ ಕರೆದು ಉದ್ಯಮದಲ್ಲಿ ನಡೆದಿರ್ತಕ್ಕಂತಹ ವಿಚಾರವನ್ನು ಅವರಿಗೆ ಮಂಡಿಸಿ ಅವರ ಮಾತಿಂದ ಎಷ್ಟು ಜನಕ್ಕೆ ತೊಂದರೆ ಆಗಿದೆ, ಅವರ ಮಾತಿಂದ ಎಷ್ಟು ಜನ ಘಾಸಿಗೊಂಡಿದ್ದಾರೆ ಅಂತ ಅವರಿಗೆ ಮಂದಟ್ಟ ಆದಾಗ ಅವರು ಕೂಡ ತಾವು ಮಾತಾಡಿರೋ ಮಾತುಗಳು ಅವರಿಗೆ ಅರ್ಥ ಆಗಿದೆ. ಸೊ ಅರ್ಥ ಆಗಿದೆ. ಎಲ್ಲರಲ್ಲೂ ಕೂಡ ಅವರು ಪ್ರತಿಯೊಬ್ಬರಲ್ಲೂ ಕೂಡ ತಾವು ಮಾತಾಡಿರೋ ಮಾತಿಂದ ನೋವಾಗಿರೋದ್ರಿಂದ ಕ್ಷಮೆ ಕೇಳಿದರೆ, ಎಲ್ಲರಲ್ಲೂ ಕೇಳಿದ್ದಾರೆ. ಸೊ ಈಗ ವಾಣಿಜ್ಯ ಮಂಡಳಿ ಈ ಮಾತುಗಳನ್ನು ಇನ್ನು ಮುಂದಕ್ಕೆ ಈ ಥರದ್ದು ಮಾತಾಡೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅದರಿಂದಾಗಿ ನಾವು ಮುಂದಕ್ಕೆ ಅವರ ವಿಚಾರವಾಗಿ ನಂತರದ ದಿನಗಳಲ್ಲಿ ನಾವು ಮಾತುಕತೆ ಆಗ್ತೀವಿ. ಈ ವಿಚಾರ ಇಲ್ಲಿಗೆ ಪ್ರತಿ ಸಾರಿ ಕೂಡ ನಾಲ್ಗೆ ಹರಿ ಬಿಡೋದು ಮತ್ತೆ ಕ್ಷಮೆ ಕೇಳೋದು ಅಲ್ಲಿಗೆ ಒಂದು ಎಚ್ಚರಿಕೆ ಫಿಲ್ಮ್ ಚೇಂಬರ್ ಮೂಲಕ ಏನಾದರೂ ಈ ರೀತಿ ಮಾತನಾಡುವಂತ ನಟರಾಗಿರಬಹುದು. ಯಾರು ಕೂಡ ಈ ಥರ ಮಾತುಗಳನ್ನು ಆಡುವ ಹಾಗೆ ಇಲ್ಲ. ಈ ಉದ್ಯಮಕ್ಕೆ ಭಾಳ ಬೆಲೆ ಇದೆ. ನಾವು ಇನ್ನೊಬ್ಬರಿಗೆ ಮಾದರಿ. ಆ ಮಾದರಿ ಆಗಿರೋದ್ರಿಂದ ಈ ಥರದ ಮಾತುಗಳು ಅವ್ರಿಗೆ ಮಾತ್ರ ಅಲ್ಲ, ಕುಟುಂಬಕ್ಕೆ ಮಾತ್ರ ಅಲ್ಲ, ಅವ್ರು ನಂಬಿರ್ತಕ್ಕಂಥ ಅಭಿಮಾನಿಗಳಿಗೆ, ನಮ್ಮ ಬಂಡವಾಳನೇ ನಮ್ಮ ಕಲಾವಿದರು, ಅವ್ರು ಬಿಟ್ಟರೆ ನಮ್ಗೆ ಇನ್ಯಾರೂ ಇಲ್ಲ. ಸೊ ನಮ್ಮ ಬಂಡವಾಳದ ಮೇಲೇ ಇವತ್ತು ಪೆಟ್ಟು ಬಿದ್ದಿರೋದ್ರಿಂದ ಅವ್ರಿಗೆ ಅರ್ಥ ಆಗಿದೆ. ಅವ್ರಿಗೆ ಅದು ಮೊದಲು ಅರ್ಥ ಆಗಿರಲಿಲ್ಲ, ನನಗೆ ಗೊತ್ತಾಗಲಿಲ್ಲ ಅಂತಂದರು. ಸೊ ಅದರಿಂದಾಗಿ ಅವರು ಕೂಡ ವ್ಯವಹಾರಗಳನ್ನು ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಸಹಕರಿಸ್ತಾರೆ. ಆಗದೆ ಮಾತಾಡಿರ್ತಕ್ಕಂಥ ಮಾತಾಗಿರೋದು ಅಂತ ಹೇಳಿದ್ದಾರೆ. ಸೊ ಅದರಿಂದ ಇನ್ನು ಮುಂದಕ್ಕೆ ಈ ಥರದ ಮಾತುಗಳನ್ನು ಹೇಳೋದಿಲ್ಲ ಅಂತಲೂ ಹೇಳಿದ್ದಾರೆ. ಅದರಿಂದಾಗಿ ಇದನ್ನು ಇಲ್ಲಿಗೆ ನಾವು ಮುಗಿಸ್ತೀವಿ. ಮೇಡಮ್, ಚರ್ಚೆಯಲ್ಲಿ ಏನೆಲ್ಲ ಆಯಿತು ಅಂತ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ನಟರ ಅಭಿಮಾನಿಗಳು ಬಂದು ದೂರು ಕೊಟ್ಟರು. ಅದ್ರ ಬಗ್ಗೆ ಏನಾದರೂ? ಅದ್ರ ಬಗ್ಗೆನೇ ಇಂಡಿವಿಜುವಲ್ ಆಗಿ ಆ ಬಗ್ಗೆನೇ ನಾವು ಮಾತಾಡಿದ್ವಿ. ಅವ್ರಿಗೆ ಅದರ ಆ ತೀವ್ರತೆ ಅರ್ಥ ಆಗಿರಲಿಲ್ಲ. ಅಂದರೆ ಒಬ್ಬ ಕಲಾವಿದರು, ಒಂದು ಪ್ರೇಕ್ಷಕರು ಅವರು ಬಂಡವಾಳ ಹಾಕಿದ್ರು, ಆದರೆ ಅದು ಗ್ರಾಮಾಂತರ ಭಾಷೆಯಲ್ಲಿ ಆ ಥರ ಅವ್ರು ಮಾತಾಡಿ ಅವ್ರಿಗೆ ಅಭ್ಯಾಸ ಆಗಿ ಮಾತಾಡಿಬಿಟ್ಟೆ ಅಂತ ಹೇಳಿದ್ರು. ಆದರೆ ಆ ಥರ ಮಾತುಗಳು ಆಡುವಾಗಿಲ್ಲ. ಅದು ತುಂಬ ಘಾಸಿ ಆಗುತ್ತೆ ಅಂತಲೂ ಹೇಳಿದ್ದೀವಿ. ಅವ್ರಿಗೆ ಅರ್ಥ ಆಗಿದೆ. ಅರ್ಥ ಆಗಿರೋದ್ರಿಂದ ಇಲ್ಲಿಗೆ ಮುಕ್ತಾಯ ಆಗಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.